ನಮಸ್ತೆ ಫ್ರೆಂಡ್, ಜ್ಯೋತಿ ರಾಘವೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಬೆಂಗಳೂರಲ್ಲಿ ನಾವು 2ನೇ ದಿವಸದ್ದು ಇವತ್ತು ಮಗುಂಗೆ NCC ಐತೆ ಅಂತ 4:30 5 ಗಂಟೆಗೆ ಎದ್ದು ಬೇಗ ಫ್ರೈಡ್ ರೈಸ್ ಮಾಡಿ ಮಗ NCCಗೆ ಹೋದ. ನನ್ನ ತಂಗಿ ಮಗ ರೆಡಿ ಆಗ್ತಾನೆ ನೋಡಿ. ರೆಡಿಯಾಗಿ NCCಗೆ ಹೋಗ್ತಾನೆ. ಅದಕ್ಕೆ ಅವ್ರ ಅಮ್ಮ ಇವತ್ತು ಬೇಗ ಎದ್ದವಳೆ. 5 ಗಂಟೆಗೆ ಎದ್ದು ಮಗುಗೆ ಫ್ರೈಡ್ ರೈಸ್ ಮಾಡಿ ತಿನ್ನಿಸಿ ಲಂಚ್ ಹಾಕ್ಕೊಟ್ಟು ಮಗು ಸ್ಕೂಲಿಗೆ ಕಳಿಸೋಳು. ನನ್ನ ಮಗನು NCCಗೆ ಸೇರ್ಕೊಂಡವನೆ. ಅವ್ನು ನಾನೇ ಬೇಡ ಇವತ್ತು ಓಡಿಸ್ತಾರೆ ಜಾಸ್ತಿ ಅಂತ ಅಂದ. ಅದಕ್ಕೆ ಬೇಡ, ನೆನ್ನೆನೂ ಹೊಟ್ಟೆ ನೋವು ಬಂದೈತೆ, ಮತ್ತೆ ಓಡಿಯಲ್ಲಿ ಏನೇನೋ ಮಾಡಿಸ್ತಾರಲ್ಲ, ಅದಕ್ಕೋಸ್ಕರ ಬೇಡ ಕಣಪ್ಪ, ಸ್ಕೂಲಿಗೆ ಹೋಗಿವಂತೆ, NCCಗೆ ಹೋಗ್ಬಿಡ ಇವತ್ತು, NCCಗೆ ಬೇಡ ಅಂದ್ಬಿಟ್ಟು ನಾನು ಉಳಿಸ್ಕೊಂಡೆ. ಅವನು 8:30 ಹೋಗ್ತಾನೆ ಸ್ಕೂಲ್ಗೆ. ಅವನು ತಿಂಡಿ ತಿಂದು ರೆಡಿಯಾಗಿ 8:30 ಸ್ಕೂಲ್ಗೆ ಹೋಗ್ತಾನೆ. ಅವ್ರ ಅಪ್ಪ ನೋಡಿ ನನ್ನ ತಂಗಿ ಯಜಮಾನರು, ಅವನಿಗೆ ನೀರು ಕುಡಿಸೋದು. ಅಷ್ಟು ಉದ್ದ ಹುಡುಗ, ನನಗಿಂತ 1 ಅಡಿ ಉದ್ದಾಗೋನೆ. ಅವನಿಗೆ ನೀರು ಕುಡಿಸೋದು, ಬ್ಯಾಗಿಗೆ ಲಂಚ್ ಬಾಕ್ಸ್ ಹಾಕೋದು, ಬುಕ್ಸ್ಗಳೆಲ್ಲ ಬಿಟ್ಟಿರ್ತಾನಲ್ಲ ಅವೆಲ್ಲ ಎತ್ಕೊಡೋದು, ಆಮೇಲೆ ಮೂಗು ಕ್ಲೀನ್ ಮಾಡೋದು. ಅಷ್ಟುದ್ದ ಹುಡುಗಂಗೆಲ್ಲ ಮಾಡ್ತಾರವ್ರಪ್ಪ ಫ್ರೆಂಡ್. ಇನ್ನು ಅವಳು ಮತ್ತು ನನ್ನ ಮಗ, ಅವಳು ಲೇಟಾಗಿದ್ಲು, 8 ಗಂಟೆಗೆ ಇದ್ದವಳು ತಂಗಿ ಮಗಳು. ಅವಳು ನನ್ನ ಮಗನೂ ಒಂದು ಸಲ ಬಿಟ್ಟು ಬಂದರು ಸ್ಕೂಲ್ಗೆ. ಅವಳು 4ನೇ ಕ್ಲಾಸು, ಇವರಿಬ್ಬರು 8ನೇ ಕ್ಲಾಸು. ಇವರು NCCಗೆ ಸೇರಿದ್ದಾರೆ, ಅವರು NCCಗೆ ಸೇರ್ಕೊಂಡಿಲ್ಲ. ಫಿಫ್ತಿಂದ ಅಂತ NCC ಇರೋದು. ಅವನು 5ಗೆ ಸೇರಿಸ್ತಾರೆ. ಇವನಿನ್ನು 7:06 ಅವ್ರ ಅಮ್ಮ ಮಗನ ಶೂ ಲೇಸ್ ಕೊಡ್ತಾವಳೆ, ಪಾಲಿಸ್ ಮಾಡ್ತಾಳೆ. ನಾವು ಅವಾಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಚಪ್ಪಲಿಗಳೇ ಸರಿಯಾಗಿರಲಿಲ್ಲ, ಬ್ಯಾಗ್ಗಳಿರಲಿಲ್ಲ. ಅಂಥದ್ರಲ್ಲೂ ಹಂಗೆ SSLC ಮುಗಿಸ್ತು. ಇವಾಗ ಎಲ್ಲ ಕೊಡಿಸ್ತೀವಿ, ಹೋದ್ರು ಅಂದರೆ ಓದಲ್ಲ ಮಕ್ಕಳು. ನನ್ನ ತಂಗಿ ಮಗನ ರೆಡಿ ಮಾಡೋಕ್ಕೆ ಶೂ ಪಾಲಿಸ್ ಮಾಡಿ ಅವನಿಗೆಲ್ಲ ನ್ಯಾಪ್ಕಿನ್ನು ಎಲ್ಲ ಕೊಡೋ ಅಷ್ಟೊತ್ತಿಗೆ ತೊಳೆದು ಹೋದ್ಲು. ಕೊಡ್ತೀನಿ ಅವನ್ನೆಲ್ಲವನ್ನು ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ತೀನಿ, ನೀನು ರಂಗೋಲಿ ಬಿಡು ಅಂತ ಹೇಳೋದ್ಲು. ನಾನು ಚೆನ್ನಾಗಿ ರಂಗೋಲಿ ಬಿಡ್ತೀನಲ್ಲ ಅಂತ ಬಿಡ್ತಿದ್ದೆ. ಆ ಚುಕ್ಕಿಗೂ ಮಿಸ್ಸಾಗಿ ಸ್ವಲ್ಪ ಚೆನ್ನಾಗಿ ಬರಲಿಲ್ಲ. ಬಂತು, ಆದರೆ ಚೆನ್ನಾಗಿ ಬರಲಿಲ್ಲ ಅಷ್ಟು. ನನ್ನ ಮಗನ ವಿಡಿಯೋ ಮಾಡಪ್ಪ ಅಂತ ಹೇಳಿದೆ, ಅವನು ವಿಡಿಯೋ ಮಾಡ್ತಿದ್ದ. ಅಷ್ಟರಲ್ಲಿ ನನ್ನ ತಂಗಿ ಮಗ ರೆಡಿಯಾಗಿ ಅವ್ರ ಅಪ್ಪನ ಬಿಟ್ಟು ಬರೋಕ್ಕೆ ಅಂತ, ಸ್ಕೂಲಿಗೆ ಬಿಟ್ಟು ಬರೋಕ್ಕೆ ಅಂತ ಅವ್ರ ಅಪ್ಪನ ಕರ್ಕೊಂಡು ಹೋದರು. ಅವ್ರು ಮತ್ತೆ ಇವನನ್ನು ಬಿಟ್ಟು ನಮ್ಮ ಅಪ್ಪನ ಬಿಡೋಕ್ಕೆ ಹೋಗ್ಬೇಕಿತ್ತು. ಅವರು ಹೋದರು, ನಮ್ಮನೆ ಇವಾಗಿದ್ದರು. ಇವಾಗೇದೊಂದು ಸೆಲ್ಫಿ ಹೊಡ್ಕೊಂಡು 3 ಜನ ನೋಡಿ. 8 ಗಂಟೆ ಆಯಿತು, ಹೀಗೆದ್ದಾಳೆ. ಏಕೆ ಕಳಸ ಎಲ್ಲಿ ಬಿಡೋಣ? ಬಾಯ್ ರಾಘು. ಕನ ಬಾರೆ ಮುಂದಕ್ಕೆ ಬಾ, ಅಣ್ಣ ಮುಂದಕ್ಕೆ ಬರ ಕಾಣಲ್ಲ. ಅಲ್ಲ ಎದರಿಕತ್ತರ ವಿಡಿಯೋದಲ್ಲಿ ನೀನು ಅಲ್ಲಿ ನೋಡಿದೆ.
ದೀಪ ನಿನ್ ಕೈ ಉದ್ದಾಗಿ ಹಿಡ್ಕೊಳ್ಳ ಕಾಣು ತಡ್ಲೆ ಈಸ್ಕಿದಾಕ್ತಲ್ಲ ಜಾಜಿ ಮಲ್ಲಿಗೆ ಸಂಪಿಗೆ ಮಲ್ಲಿಗೆ ಹೂವ ದೂರ ಹಿಡಿಲ್ಲ. ಹಾಯ್, ನಾವು ಹೊರಗಡೆ ಅಂಗಡಿಗೆ ಹೋಗ್ತಾ ಇದೀವಿ. ಶಾಪಿಂಗ್ ಅಂತ ಬಂದಿದ್ದು, ಪಾಪು ಬಟ್ಟೆ ತಳೋಣ ಅಂತ. ಹಂಗೆ ತಿಂಡಿ ತಿನ್ಕೊಂಡು ಸ್ನ್ಯಾಕ್ಸ್ ಹೋದ್ವಿ ಫ್ರೆಂಡ್. ನಡಿ ಅಲ್ಲ ತೈಕೊಡ್ತೀನಿ. ಮಾಡಿಬಿಡು, ನಾನೇ ಹೇಳಿದ್ದು ಮಾಡಲ್ಲ ಯಾರು ಏನು ಮಾಡಿ 200 ಒಂದು ಟಿ ಶರ್ಟ್ ಅವಳಿಗೆ ಟೈಟ್ಸ್, ಇವಳಿಗೆ ಟೈಟ್ಸ್ ಇಲ್ವಾ? ಇನ್ನೇನು ಬೇಕು, ಇನ್ನೇನು ಬೇಕು ಅವಳು ಪಾಪನೇರ ಇದೆ ಸಕ್ತಿ ಹುಡುಗಿಯರು ಮತ್ತೆ ಅಲ್ಲಿದ್ದಾವಲ್ಲ ಅವೇ ರಾಹುಲ್ ತಾಡಿ ಬೇಡ ಅಂತ ನಾನು ಹೌದಾ ಮಸಾಲೆ ರೂಪಾಯಿ ಅಲ್ಲಿ ಒಳಗೆ ಹೋಗೋದು ಬೇರೆ ಇಲ್ಲಂತ ಅಲ್ಲೇ ಹೋಗೋದು ನಡೀತದೆ. ರಾಘು ಬಾ. ನೀವು ಆ ಕಡೆ ಅವಳಿಗೆ ಇಲ್ಲ ಚೆಲ್ಕೆಂಡೆ ಬಂದಿದೆಯಲ್ಲ ಪಾನಿ, ನನಗೆ ಗೊತ್ತಿಲ್ಲ ಪಾನಿ ಹೇಳಿದ್ರು ಓಕೆ ಓಕೆ ಎಂಜಾಯ್ ಮಾಡಿ. ಅಣ್ಣ ಪನ್ನೀರ್ ಬಟರ್ ಮಸಾಲ ಎಷ್ಟು ಜಾಸ್ತಿ, ಅದೇ ಪ್ಲೇಟಿಂಗ್ ಮಾಡಿಕೊಡ್ತಾರೆ ಅದಕ್ಕೆ ಜಾಸ್ತಿ. ಅಲ್ಲಿ ಓಪನ್ ಮಾಡಿ ಚಿಕನ್ ಐತೆ ಸಾಕು, ಓಪನ್ ಮಾಡಿ ಏನು ಜಾಸ್ತಿ ಆಯ್ತು. ಕೊಡೋಣ ಬಿಟ್ಕೊಡು. ಅಯ್ಯೋ ಹಿಂದೆ ಮಾಡು ವಿಡಿಯೋ. ಬಟ್ಟೆ ಅಂಗಡಿಗೆ ಹೋಗಿ ಬಟ್ಟೆ ತಗೊಂಡು ಮತ್ತು ಚಾಟ್ಸ್ ಅಂಗಡಿ ಸಿಕ್ತು. ಅಲ್ಲಿ 4 ಪ್ಲೇಟ್ ಪಾನಿಪುರಿ,
4 ಪ್ಲೇಟ್ ಮಸಾಲ, 1 ಪ್ಲೇಟ್ ಪಾನಿಪುರಿ ತಿಂದ್ಕೊಂಡು 2 ಪ್ಲೇಟ್ ಗೋಬಿ ಆರ್ಡ್ರ್ ಮಾಡೋದು. ಪಾನಿಪುರಿ ಬಿಲ್ ಹಾಕಿಲ್ಲ, ಗೋಬಿ ಬಿಲ್ ಅಷ್ಟಲ್ಲಿ ಹಾಕಿದ್ದೀನಿ. ನೋಡಿ, ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು ಫ್ರೆಂಡ್. 2 ಪ್ಲೇಟ್ ಗೋಬಿಗೆ ಅಷ್ಟು ಬಿಲ್ ಆಯಿತು. ಅಷ್ಟು ಬಿಲ್ ಆದರೂ ಪರವಾಗಿಲ್ಲ, ಗೋಬಿ ಟೇಸ್ಟ್ ಇತ್ತು.